ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವಾಗ ಮಕ್ಕಳು ಲಂಚ್ ಬಾಕ್ಸಿಗೆ ಒಂದು ಸಿಂಪಲಾಗಿ ಒಂದು ದೋಸೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಸಬ್ಬಕ್ಕಿನ ಒಂದು 1.5 ಅವರ್ ನೆನೆಸ್ಕೊಂಡು ಸಾಕು. ನೆನೆಸಿರತಕ್ಕಂಥ ಸಬ್ಬಕ್ಕಿ, ಹಾಗೆ ಒಂದು ಅರ್ಧ ಬಟ್ಲಷ್ಟು ಹೆಸರು ಕಾಳು, ಮೊಳಕೆ ಕಾಳು ನೆನೆಸಿ ಮೊಳಕೆ ಬರ್ತಿರ್ತಕ್ಕಂಥದ್ದು, ಒಂದು 1/4 ಭಾಗದಷ್ಟು ಕಾಯಿ, ಒಂದು 5 ಹಸಿಮೆಣ್ಸಿನ್ಕಾಯಿ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ. ಇದಕ್ಕೆಲ್ಲಕ್ಕೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಮಾಮೂಲಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ರುಬ್ಕೊಳ್ಳಿ. ಇದು ಹೆಸರು ಕಾಳು ಮತ್ತು ಸಬ್ಬಕ್ಕಿ ಎರಡೇ ಹಾಕಿರೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಈಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ಲಾಸ್ಟ್ ಒಂದು 1/4 ಬಟ್ಲಷ್ಟು ಚಿರೋಟಿ ರವೆ, ಆದರೆ ಅದೇ 1/4 ಬಟ್ಲಷ್ಟು ಅಕ್ಕಿ ಹಿಟ್ಟು, ಇವೆರಡು ಆ್ಯಡ್ ಮಾಡದಿರೋ ಬೇಕಾದ್ರೂ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಆದರೆ ದೋಸೆ ತುಂಬಾ ಸ್ಮೂತಾಗಿರುತ್ತೆ. ಅದರಿಂದ ಇದೆರಡು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ. ಇಲ್ಲ ಅಂತಂದರೆ ದೋಸೆ ಮಗ್ಚಕ್ಕೆ ಅದಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಚಿರೋಟಿ ರವೆನೂ ಮತ್ತು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇರೋದು. ಇಲ್ಲಿ ಈಗ ನೀರು ದೋಸೆ ಹಿಟ್ಟಿನ ಅದಕ್ಕೆ ಬರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ದಿಢೀರಾಗಿ ಅದೆರಡು ಐಟಮ್ ಇದ್ದರೆ ಯಾವಾಗ ಬೇಕಾದ್ರೆ ಆವಾಗ ದೋಸೆನ ಹಾಕ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಹೆಲ್ತಿಗೂ ಅಷ್ಟೇ ತುಂಬಾ ಬೆನಿಫಿಟ್ಟು. ಹಾಗೆ ಇಲ್ಲಿ ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಒಂದು ಈರುಳ್ಳಿ, ಹಾಗೆ ತುರಿದಿರ್ತಕ್ಕಂಥ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಬೇಕಾದ್ರೆ ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಯಾವುದೇ ರೀತಿ ಸೊಪ್ಪುಗಳನ್ನ ಹಾಕ್ಕೊಂಡು ದೋಸೆ ತುಂಬಾ ಟೇಸ್ಟಾಗಿರುತ್ತೆ. ಈಗ ನೋಡಿ, ದೋಸೆ ಹಿಟ್ಟಿನಾಗೆ ಹುಯ್ಕೊಂಡು ತುಂಬ ತೆಳುವಾಗಿ ಹಾಕ್ಕೋಬೇಡಿ. ಯಾಕೆಂತಂದರೆ ಎತ್ತಕ್ಕೆ ಹೋದರೆ ಸ್ವಲ್ಪ ಸಾಫ್ಟಾಗಿರೋದ್ರಿಂದ ದೋಸೆ ಕಿತ್ತೋಗುತ್ತೆ. ತುಂಬ ತೆಳುವಾಗಿ ಹಾಕ್ಕೋಬೇಡಿ. ನಾವು ಈಗೆಲ್ಲ ಸೆಟ್ ದೋಸೆ ಎಲ್ಲ ಹಾಕ್ಕೋತೀವಲ್ಲ, ಅದಕ್ಕೆ ಹಾಕ್ಕೊಂಡ್ರೆ ದೋಸೆ ತುಂಬಾ ಟೇಸ್ಟಾಗಿರುತ್ತೆ. ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ, ಈಗ ದೋಸೆ ರೆಡಿ ಆಯಿತು. ನಾನಿಲ್ಲಿ ಸಂಡೇ ಆಗಿರೋದ್ರಿಂದ ಮಟನ್ ಸಾಂಬಾರು ಜೊತೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬರೀ ಕಾಯಿ ಚಟ್ನಿ ಆದರೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.